ಹಲೋ, ವೆಲ್ಕಮ್ ಟು ಅವರ್ ಚಾನಲ್ ಶ್ರೀ ಗುರು. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಇನ್ನೂ ಹೊಸ ವಿಡಿಯೋಗಳನ್ನು ಮಾಡೋಕ್ಕೆ ಸಪೋರ್ಟ್ ಮಾಡಿ. ಇವತ್ತು ಹೋದ ಕ್ಲಾಸ್ನಲ್ಲಿ MS Excelನಲ್ಲಿ ಟೋಟಲ್ ಮಾಡೋದು ಯಾವ ರೀತಿ ಮತ್ತು ಮಲ್ಟಿಪ್ಲಿಕೇಶನ್ ಮಾಡೋದು ಯಾವ ರೀತಿ ಅಂತ ನೋಡಿದ್ವಿ. ಇವತ್ತಿನ ಕ್ಲಾಸ್ನಲ್ಲಿ ಸಬ್ಟ್ರಾಕ್ಷನ್ ಮತ್ತು ಡಿವಿಷನ್ ಅಥವಾ ಪರ್ಸೆಂಟೇಜ್ ತೆಗೆದು ಯಾವ ರೀತಿ ಅಂತ ನೋಡೋಣ. ಓಕೆ, ಸ್ಟಾರ್ಟ್ ಮಾಡೋಣ. MS Excel ಓಪನ್ ಮಾಡೀನಿ. ಮೊದಲನೇದಾಗಿ ಸಬ್ಟ್ರಾಕ್ಷನ್ ಯಾವ ರೀತಿ ಮಾಡೋದನ್ನು ನೋಡೋಣ. ಆಲ್ರೆಡಿ ಒಂದು ರೆಡಿ ಮಾಡಿಟ್ಟಿದ್ದೀನಿ ನಾನು. ಸ್ಟಾಪ್ ಸ್ಯಾಲ್ರಿ, ಸೀರಿಯಲ್ ನಂಬರು, ಸ್ಟಾಪ್ ನೇಮ್ ಆಗಬೇಕು. ಸ್ಟಾಪ್ ನೇಮು, ಟೋಟಲ್ ಸ್ಯಾಲ್ರಿ, ಪ್ರೊಫೆಷ್ನಲ್ ಟ್ಯಾಕ್ಸ್ ಮತ್ತು ನೆಟ್ ಪೇ. ಕಂಟ್ರೋಲ್ F2 ಹೊಡೆಯೋಣ. ಪ್ರಿಂಟ್ ಪ್ರಿವ್ಯೂ ಬರುತ್ತೆ, ಕ್ಲೋಸ್ ಮಾಡೋಣ. ನೋಡಿ, ಲೈನ್ ಇಲ್ಲಿವರೆಗೂ ಇದೆ. ನಾವು ಇದನ್ನು ಡ್ರ್ಯಾಗ್ ಮಾಡಿ ಈ ರೀತಿ ರೋಗಳನ್ನು, ಈ ರೀತಿ ಕಾಲಮ್ಗಳನ್ನು ದೊಡ್ಡದು ಮಾಡೋಣ ಸ್ವಲ್ಪ. ಇದನ್ನೆಲ್ಲ ಸೆಂಟ್ರ್ ಮಾಡಬೇಕು. ಇನ್ನಷ್ಟು ಸೆಲೆಕ್ಟ್ ಮಾಡೋಣ. ಇಲ್ಲಿದೆ ನೋಡಿ, ಮಿಡಲ್ ಅಲೈನ್ ಅಂತಿದೆಯಲ್ಲ, ಇದನ್ನು ಕ್ಲಿಕ್ ಮಾಡೋಣ. ಎಲ್ಲ ಮಿಡಲಿಗೆ ಬರುತ್ತೆ. ಇದು ಸೆಂಟ್ರ್ ಟೆಕ್ಸ್ಟ್ ಸೆಂಟ್ರೇ ಬರುತ್ತೆ ಈ ರೀತಿ. ಇದನ್ನೆಲ್ಲ ಕಲರ್ ಮಾಡೋಣ. ಇವನ್ನೆಲ್ಲ ಬ್ಲೂ ಮಾಡೋಣ, ಬ್ಲೂ ಕಲರ್. ಈ ಕಲರ್ ಇದೆ. ಈಗ ಮೊದಲನೇದಾಗಿ ಈಜ್ಕೋಲ್ಟ್ ಹಾಕಬೇಕು. ಈಜ್ಕೋಲ್ಟ್ ಹಾಕಿದ ನಂತರ ಈಗ ಇಲ್ಲಿ ಟೋಟಲ್ ಸ್ಯಾಲ್ರಿ ಅಂತದೆಯಲ್ಲ 45,200, ಇದ್ರ ಮೇಲೆ ಮೌಸಿಂದ ಕ್ಲಿಕ್ ಮಾಡೋಣ. ಆ ಸೆಲ್ ಅಡ್ರೆಸ್ ಅಲ್ಲಿ ಡಿಸ್ಪ್ಲೇ ಆಗುತ್ತೆ. ಅದಾದ ನಂತರ ಮೈನಸ್ ಚಿಹ್ನೆ ಕೀಬೋರ್ಡಲ್ಲಿ ಇರುತ್ತಲ್ಲ, ಮೈನಸ್ ಚಿಹ್ನೆ ಹಾಕೋಣ. ಅದಾದಮೇಲೆ ಇಲ್ಲಿ ಪ್ರೊಪೋರ್ಷನಲ್ ಟ್ಯಾಕ್ಸ್ ಅಂತಿದೆಯಲ್ಲ, ಮೊದಲೇದು 200, ಅದರ ಮೇಲೆ ಕ್ಲಿಕ್ ಮಾಡೋಣ. ಈಗ ಆ ಸೆಲ್ ಅಡ್ರೆಸ್ಸಲ್ಲಿ ಡಿಸ್ಪ್ಲೇ ಆಯಿತು. ಎಂಟರ್ ಹೊಡೆದ್ಬಿಟ್ರೆ ಆಟೋಮೆಟಿಕ್ಕಾಗಿ ಟೋಟಲ್ ಸ್ಯಾಲ್ರಿಯಲ್ಲಿ ಪ್ರೊಪೋರ್ಷನಲ್ ಟ್ಯಾಕ್ಸ್ ಡಿಡಕ್ಷನ್ ಆಗಿ ನೆಟ್ ಅಮೌಂಟ್ ಎಷ್ಟಿರುತ್ತೆ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಈಗ ಇವೆಲ್ಲದಕ್ಕೂ ಆ ಫಾರ್ಮುಲಾ ಹಾಕೋ ಅವಶ್ಯಕತೆ ಇಲ್ಲ. ಇಲ್ಲಿ ಕಾರ್ನರಲ್ಲಿ ಮೌಸ್ ಪಾಯಿಂಟರ್ನ ಹೋಗಿ ಇಟ್ಟ ತಕ್ಷಣ ಪ್ಲಸ್ ಚಿಹ್ನೆ ಬರುತ್ತೆ. ಅದನ್ನು ಎಲ್ಲಿವರೆಗೂ ಬೇಕೋ ಅಲ್ಲಿವರೆಗೂ ಡ್ರ್ಯಾಗ್ ಮಾಡಿದರೆ ಉಳಿದಿದ್ದು ಎಲ್ಲರ ಸ್ಯಾಲ್ರಿಯಲ್ಲಿ ಡಿಡಕ್ಷನ್ ಆಗಿ ನೆಟ್ ಪೇ ಎಷ್ಟಿರುತ್ತೆ ಅಂತ ತೋರಿಸುತ್ತೆ. ಇದು ಸಬ್ಟ್ರಾಕ್ಷನ್ ಮಾಡೋದು ಗೊತ್ತಾಯಿತು. ಇನ್ನು ಟೋಟಲ್ ಕೂಡ ಮಾಡ್ಬೋದು ಲಾಸ್ಟಿಗೆ. ಇವೆಲ್ಲರನ್ನ ಸೆಲೆಕ್ಟ್ ಮಾಡಿ ಎಷ್ಟು ಟೋಟಲ್ ಆಗುತ್ತೆ ಅಂತ ಕೇಳಿದ್ರೆ ಇಲ್ಲಿ ನೋಡಿ, ಆಟೋ ಸಮ್ ಕ್ಲಿಕ್ ಮಾಡಿದ್ರೆ ಅಷ್ಟರದ್ದು ಟೋಟಲ್ ಇಲ್ಲಿ ಬರುತ್ತೆ. ಟೋಟಲ್ ಸ್ಯಾಲ್ರಿ ಆಗಿರೋದು ಇಷ್ಟು, ಟೋಟಲ್ ಪ್ರೊಫೆಷ್ನಲ್ ಟ್ಯಾಕ್ಸ್ ಕಟ್ ಆಗಿರೋದು ಇಷ್ಟು, ಟೋಟಲ್ ಎಲ್ಲರಿಗೂ ನೆಟ್ ಪೇ ಆಗಿರೋದು ಇಷ್ಟು. ಇದನ್ನು ಸೇವ್ ಮಾಡೋಣ. ನೆಕ್ಸ್ಟು ಪರ್ಸೆಂಟೇಜ್ ಅಥವಾ ಡಿವಿಷನ್ ಯಾವ ರೀತಿ ಮಾಡೋದಂತ ನೋಡೋಣ. ಆಲ್ರೆಡಿ ಒಂದು ನಾನು ಫಾರ್ಮೆಟ್ ಹಾಕಿಟ್ಟಿದ್ದೀನಿ. ಸ್ಟೂಡೆಂಟ್ ಮಾರ್ಕಸ್ ಲಿಸ್ಟ್, ಸ್ಟೂಡೆಂಟ್ ನೇಮ್ ಹಾಕಿದ್ದೀನಿ, ಸಬ್ಜೆಕ್ಟ್ ಹಾಕಿದ್ದೀನಿ, ಆಪ್ಟೆಂಡ್ ಮಾರ್ಕಸ್ ಹಾಕಿದ್ದೀನಿ, ಟೋಟಲ್ ಮಾರ್ಕಸ್ ಹಾಕಿದ್ದೀನಿ. ಈಗ ಪರ್ಸೆಂಟೇಜ್ ಮಾಡಬೇಕು. ಈಜ್ಕೋಲ್ಟ್ ಹಾಕೋಣ ಮೊದಲೇದಾಗಿ. ಆಮೇಲೆ ಆಪ್ಟೆಂಡ್ ಮಾರ್ಕಸ್ ಮೇಲೆ ಕ್ಲಿಕ್ ಮಾಡೋಣ. ಇಲ್ಲಿದೆಯಲ್ಲ ಮೊದಲೇದಾಗಿ ರೋ 1, ಅದರ ಮೇಲೆ ಕ್ಲಿಕ್ ಮಾಡೋಣ. ಆಮೇಲೆ ಸ್ಟಾರ್ ಹಾಕೋಣ. ಸ್ಟಾರ್ ಅಂದರೆ 8 ಅಂದಂಗೆ. ಇಲ್ಲಿ ಕೀಬೋರ್ಡಲ್ಲಿ ಸ್ಟಾರ್ ಬಟನ್ ಕೀ ಇರುತ್ತಲ್ಲ, ಅದನ್ನು ಪ್ರೆಸ್ ಮಾಡಬೇಕು. ಅದು 8 ಥರ ಕೆಲಸ ಮಾಡುತ್ತೆ. ಆಮೇಲೆ 100 ಅಂತ ಟೈಪ್ ಮಾಡೋಣ. ಈಗ ಡಿವೈಡ್ ಬೈ ಅಂತ ಚಿಹ್ನೆ ಇದ್ದರೆ ಅದನ್ನು ಡಿವೈಡ್ ಬೈ ಎಷ್ಟಕ್ಕೆ ಇಲ್ಲಿದೆಯಲ್ಲ ಟೋಟಲ್ ಮಾರ್ಕಸ್ 600ಕ್ಕೆ, ಅದರ ಮೇಲೆ ಕ್ಲಿಕ್ ಮಾಡಿದರೆ ಆ ಸೆಲ್ ಅಡ್ರೆಸ್ಸಲ್ಲಿ ತೋರಿಸುತ್ತೆ. ಎಂಟ್ರ್ ಹೊಡೆದ್ಬಿಡೋಣ. ಈಗ ಇಲ್ಲಿಂದ ಅಪ್ ಟು ಇಲ್ಲಿವರೆಗೂ
ಡ್ರ್ಯಾಗ್ ಮಾಡಿದ್ರೆ ಉಳಿದವ್ರದ್ದೆಲ್ಲ ಪರ್ಸೆಂಟೇಜ್ ಬಂದ್ಬಿಡುತ್ತೆ. ಗೊತ್ತಾಯ್ತಲ್ಲ? ಒಂದು 84.17%, ಒಂದು 83%, ಈ ರೀತಿ ಎಲ್ಲರದ್ದು ಪರ್ಸೆಂಟೇಜ್ ಬಂತು. ಕಂಟ್ರೋಲ್ F2 ಹೊಡೆಯೋಣ. ಪೀಸ್ ಕರೆಕ್ಟಾಗಿದೆಯಲ್ಲ, ಇಲ್ಲಿವರೆಗೂ ಮಾರ್ಜಿನ್ ಇದೆ, ಇಲ್ಲಿವರೆಗೂ ಮಾರ್ಜಿನ್ ಇದೆ, ಕರೆಕ್ಟಿದೆ. ಇವನ್ನೆಲ್ಲ ಸೆಂಟ್ರ್ ಮಾಡಬೇಕು. ಇಲ್ಲಿದೆ ನೋಡಿ, ಮಿಡಲ್ ಅಲೈನ್, ಅದನ್ನು ಕ್ಲಿಕ್ ಮಾಡೋಣ. ಇಲ್ಲಿ ಸೆಂಟ್ರ್ ಟೆಕ್ಸ್ಟ್ ಇಲ್ಲಿ ಇದನ್ನು ಕ್ಲಿಕ್ ಮಾಡಿದ್ರೆ ಸೆಂಟ್ರಿಗೆ ಆಗುತ್ತೆ. ಇದನ್ನು ರೆಡ್ ಮಾಡೋಣ. ಓಕೆ, ಇವತ್ತು ಸಬ್ಸ್ಟ್ರಾಕ್ಷನ್ ಮಾಡೋದು ಮತ್ತು ಪರ್ಸೆಂಟೇಜ್ ಅಥವಾ ಡಿವಿಷನ್ ಯಾವ ರೀತಿ ಮಾಡೋದನ್ನು ನೋಡಿದ್ವಿ. ಮುಂದಿನ ಕ್ಲಾಸ್ನಲ್ಲಿ ಮತ್ತೆ ಬೇರೆ ವಿಷಯಗಳನ್ನು ನೋಡೋಣ.